ನಾವು ನೋಡಲಿರುವ ವಿಷಯವೆಂದರೆ 12 ರಾಶಿಚಕ್ರ ಚಿಹ್ನೆಗಳಲ್ಲಿ ಯಾವ ರಾಶಿಗಳು ನೀರಿನ ಚಿಹ್ನೆಗಳು ಮತ್ತು ಅವು ಜೀವನದಲ್ಲಿ ಯಶಸ್ವಿಯಾಗಲು ಸರಳ ಮಾರ್ಗಗಳು ಯಾವುವು. ನೀರಿನ ಚಿಹ್ನೆ ಎಂದರೇನು ಎಂದು ನೀವು ಆಶ್ಚರ್ಯಪಡುತ್ತಿದ್ದೀರಾ? ನಿಮಗೆಲ್ಲರಿಗೂ ತಿಳಿದಿರುವಂತೆ ಈ ವಿಶ್ವವು 5 ಅಂಶಗಳಿಂದ ಮಾಡಲ್ಪಟ್ಟಿದೆ: ನೀರು, ಭೂಮಿ, ಗಾಳಿ, ಬೆಂಕಿ ಮತ್ತು ಆಕಾಶ. ಆರಂಭಿಕ ಮಾನವರು ಈ ಅಂಶಗಳನ್ನು ದೇವತೆಗಳೆಂದು ಪರಿಗಣಿಸಿ ಪೂಜಿಸುತ್ತಿದ್ದರು. ಅವುಗಳಲ್ಲಿ ನೀರು ಬಹಳ ಮುಖ್ಯ. ಅನೇಕ ಜನರು ತಮ್ಮ ಪ್ರಾರ್ಥನಾ ಕೊಠಡಿಗಳು ಮತ್ತು ಅಂಗಡಿಗಳಲ್ಲಿ ಒಂದು ಲೋಟ ನೀರನ್ನು ಇಟ್ಟುಕೊಳ್ಳುವುದನ್ನು ನೀವು ನೋಡಿರಬಹುದು. ಏಕೆ ಎಂದು ನಿಮಗೆ ತಿಳಿದಿದೆಯೇ? ಈ 12 ರಾಶಿಚಕ್ರ ಚಿಹ್ನೆಗಳಲ್ಲಿ ಯಾವುದು ನೀರಿನ ಚಿಹ್ನೆಗಳು? ನಮ್ಮ ಸಂಶೋಧನೆಯ ಆಧಾರದ ಮೇಲೆ ಕರ್ಕಾಟಕ, ವೃಶ್ಚಿಕ ಮತ್ತು ಮೀನಗಳು ನೀರಿನ ಚಿಹ್ನೆಗಳು. ಸಾವಿರಾರು ವರ್ಷಗಳ ಹಿಂದೆ ಚಿದಂಬರನ್ನಲ್ಲಿ ಸ್ಥಾಪಿಸಲಾದ ಮೊದಲ ಸಂಶೋಧನಾ ಕೇಂದ್ರವು ನಮ್ಮ ಅಗಸ್ತ್ಯ ಮತ್ತು ಇತರ ಸಿದ್ಧರ ತಾಳೆಗರಿಯ ಹಸ್ತಪ್ರತಿಗಳಿಂದ ಇದನ್ನು ಮೊದಲು ಜಗತ್ತಿಗೆ ಬಹಿರಂಗಪಡಿಸಿತು. ಯಾರೂ ಅದನ್ನು ನಿರಾಕರಿಸಲು ಸಾಧ್ಯವಿಲ್ಲ. ನೀವು ನೀರಿನ ಅಂಶವನ್ನು ಪೂಜಿಸುವ ಈ ವಿಧಾನವನ್ನು ಅನುಸರಿಸಿದರೆ, ನೀವು ಉತ್ತಮ ಶಿಕ್ಷಣ, ಉತ್ತಮ ಉದ್ಯೋಗ, ಕೆಲಸದಲ್ಲಿ ಉತ್ತಮ ಪ್ರಗತಿ, ಬಡ್ತಿ, ನಿಮ್ಮ ಅಪೇಕ್ಷಿತ ಸ್ಥಳಕ್ಕೆ ವರ್ಗಾವಣೆ, ವ್ಯವಹಾರದಲ್ಲಿ ಉತ್ತಮ ಪ್ರಗತಿ, ಸಾಲದಲ್ಲಿ ಕ್ರಮೇಣ ಕಡಿತ, ಉಳಿತಾಯದಲ್ಲಿ ಕ್ರಮೇಣ ಹೆಚ್ಚಳ, ಮನೆ, ಭೂಮಿ, ಪ್ಲಾಟ್ಗಳು, ವಾಹನಗಳು, ಚಿನ್ನಾಭರಣಗಳು ಮತ್ತು ಇತರ ಆಸ್ತಿಗಳನ್ನು ಸಂಪಾದಿಸುವುದು, ಆಸೆಗಳು ಮತ್ತು ಪ್ರೀತಿಯನ್ನು ಪೂರೈಸುವುದು. ನೀವು ಪ್ರೀತಿಸುವ ವ್ಯಕ್ತಿಯೊಂದಿಗೆ ಮದುವೆ. ಬಹಳ ಹಿಂದೆಯೇ ವಿಳಂಬವಾದ ಮದುವೆ ಅನಿರೀಕ್ಷಿತವಾಗಿ ಸಂಭವಿಸುತ್ತದೆ ಮತ್ತು ಹಲವು ವರ್ಷಗಳಿಂದ ಮದುವೆಯಾಗಿ ಮಕ್ಕಳಿಲ್ಲದವರಿಗೆ ನಿಮ್ಮ ಇಡೀ ಕುಟುಂಬಕ್ಕೆ ಸಂತೋಷವನ್ನು ತರುವ ಮಗುವಿನ ಜನನ, ಸರ್ಕಾರಿ ಉದ್ಯೋಗವನ್ನು ಪಡೆಯುವುದು, ಕೆಲಸಕ್ಕಾಗಿ ವಿದೇಶಕ್ಕೆ ಹೋಗುವುದು, ನೀವು ಬಯಸುವ ಎಲ್ಲವನ್ನೂ ನೀವು ನೋಡುತ್ತೀರಿ. ಮಾನಸಿಕ ಯೋಗಕ್ಷೇಮ, ದೈಹಿಕ ಆರೋಗ್ಯ, ಆರ್ಥಿಕ ಸುಧಾರಣೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಮನಸ್ಸಿನ ಶಾಂತಿ. ನೀವು ಇದನ್ನೆಲ್ಲ ನೇರವಾಗಿ ನೋಡುತ್ತೀರಿ. ಈ ವಿಶ್ವವನ್ನು ಆ ರೀತಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ. ನೀವು ಇದನ್ನು ಮುಂದುವರಿಸಿದರೆ, ನೀವು ಜೀವನದಲ್ಲಿ ನೀವು ಊಹಿಸಿದ ಎತ್ತರವನ್ನು ತಲುಪುತ್ತೀರಿ. ಇದು ಸಂಶೋಧನೆಯ ಮೂಲಕ ಸಾಬೀತಾಗಿದೆ. ನೀರಿಗೆ ಜೀವವಿದೆ. ನೀವು ಅದನ್ನು ನಂಬುತ್ತೀರಾ? ನೀರಿಗೆ ಕಿವಿಗಳಿವೆ. ನೀವು ಹೇಳುವ ಎಲ್ಲವನ್ನೂ ನೀರು ಕೇಳುತ್ತದೆ ಮತ್ತು ಅದು ಅದಕ್ಕೆ ಪ್ರತಿಕ್ರಿಯಿಸುತ್ತದೆ. ನೀವು ಅದನ್ನು ನಂಬಬಹುದೇ? ಇದರ ಬಗ್ಗೆ ವಿವರಗಳನ್ನು ನಾನು ನಂತರ ಹೇಳುತ್ತೇನೆ. ಈಗ ಈ ಜಲರಾಶಿ ಆಚರಣೆ ಏನೆಂದು ನೋಡೋಣ. ಈ ಜಲರಾಶಿ ಆಚರಣೆಯನ್ನು ಮಾಡುವುದರಿಂದ ಕರ್ಕಾಟಕ, ವೃಶ್ಚಿಕ ಮತ್ತು ಮೀನರಾಶಿಯಲ್ಲಿ ಜನಿಸಿದವರು ತಮ್ಮ ಜಾತಕದಲ್ಲಿನ ಯಾವುದೇ ಸಮಸ್ಯೆಗಳು ಅಥವಾ ದೋಷಗಳನ್ನು ಪರಿಹರಿಸಬಹುದು. ನೀವು ಅಸ್ವಸ್ಥರಾಗಿದ್ದರೂ ಸಹ ಚೇತರಿಸಿಕೊಳ್ಳುವ ಸಾಧ್ಯತೆಗಳು ಹಲವು. ನೀವು ಬಯಸಿದರೆ ನೀವು ಕೋಟ್ಯಾಧಿಪತಿಯಾಗಬಹುದು ಮತ್ತು ನೀವು ಇರುವ ಸಂಪೂರ್ಣ ಸ್ಥಳವನ್ನು ಸಕಾರಾತ್ಮಕ ಶಕ್ತಿಯಿಂದ ತುಂಬಬಹುದು. ಕೋಟ್ಯಂತರ ರೂಪಾಯಿಗಳಿಂದ ಕೂಡ ಖರೀದಿಸಲಾಗದ ಶಾಂತಿ ಮತ್ತು ಸಂತೋಷವು ಈ ಆಚರಣೆಯನ್ನು ಮಾಡುವುದರಿಂದ ನಿಮಗೆ ಸ್ವಯಂಚಾಲಿತವಾಗಿ ಬರುತ್ತದೆ. ನೀರಿಲ್ಲದೆ ಈ ಜಗತ್ತಿನಲ್ಲಿ ಏನೂ ಅಸ್ತಿತ್ವದಲ್ಲಿಲ್ಲ. ಈ ಜಗತ್ತು 71% ನೀರಿನಿಂದ ಕೂಡಿದೆ. ನೀವು ಎಲ್ಲಿದ್ದರೂ 1 ಪೈಸೆಯನ್ನು ಖರ್ಚು ಮಾಡದೆ ಈ ಆಚರಣೆಯನ್ನು ಮಾಡಬಹುದು. ನೀವೆಲ್ಲರೂ ಸ್ನಾನಗೃಹದಲ್ಲಿ ಬಹಳಷ್ಟು ವಿಚಾರಗಳನ್ನು ಪಡೆಯುತ್ತೀರಿ, ಸರಿ? ಅದರ ಬಗ್ಗೆ ಯೋಚಿಸಿ. ಕಾರಣವೇನು? ನಿಮ್ಮ 5 ಅಂಶಗಳು, ನಿಮ್ಮ ನೀರು ನಿಮ್ಮೊಂದಿಗೆ ಮಾತನಾಡುತ್ತಿದೆ. ಸರಿ, ಈ ಆಚರಣೆಯನ್ನು ಹೇಗೆ ಮಾಡಬೇಕೆಂದು ನೋಡೋಣ. ಇದು ತುಂಬಾ ಸರಳವಾಗಿದೆ. 1 ಲೋಟ ಶುದ್ಧ ಕುಡಿಯುವ ನೀರನ್ನು ತೆಗೆದುಕೊಳ್ಳಿ. ನೀವು ಇದನ್ನು ಯಾವಾಗ ಬೇಕಾದರೂ ತಿನ್ನುವ ಮೊದಲು ಅಥವಾ ನಂತರ ಮಾಡಬಹುದು. ನೀವು ನೀರು ಕುಡಿಯುವಾಗಲೆಲ್ಲ ಇದನ್ನು ಮಾಡಬಹುದು. ಮುಖ್ಯವಾಗಿ ನೀರನ್ನು ನೆಲದಿಂದ, ಕೊಳವೆ ಬಾವಿಯ ಮೂಲಕ, ಬಾವಿಯಿಂದ ಅಥವಾ ನಿಮ್ಮ ಮನೆಗೆ ನೀರು ಸರಬರಾಜು ಮಾಡುವ ನೀರಿನ ಪೈಪ್ಗಳಿಂದ ತೆಗೆದುಕೊಳ್ಳಬೇಕು. ನೀರನ್ನು ಬಿಸಿ ಮಾಡಬೇಡಿ ಅಥವಾ ಫಿಲ್ಟರ್ ಮಾಡಬೇಡಿ. ಅಂತಹ ನೀರು ನಿಮಗೆ ಸರಿಹೊಂದಿದರೆ ನೀವು ಈ ಪೂಜೆಯನ್ನು ಮಾಡಬಹುದು. ಆಗ ಮಾತ್ರ ನೀವು ಸಂಪೂರ್ಣ ಪ್ರಯೋಜನಗಳನ್ನು ಪಡೆಯುತ್ತೀರಿ. ಕುದಿಸಿ ಫಿಲ್ಟರ್ ಮಾಡಿದ ನೀರಿಗೆ ಯಾವುದೇ ಜೀವಶಕ್ತಿ ಇಲ್ಲ. ಶುದ್ಧ ನೀರನ್ನು ತೆಗೆದುಕೊಂಡು ನಿಮಗೆ ಬೇಕಾದ ಎಲ್ಲವನ್ನೂ ಕೇಳಲು ಪ್ರಾರಂಭಿಸಿ. ನೀರಿಗೆ ಕಿವಿಗಳಿವೆ. ಅದು ನೀವು ಹೇಳುವ ಎಲ್ಲವನ್ನೂ ಕೇಳುತ್ತದೆ ಮತ್ತು ಅದು ನಿಮಗೆ ಸಾಧ್ಯವಾಗುವಂತೆ ಮಾಡುತ್ತದೆ. ನೀರು ಇದನ್ನೆಲ್ಲ ಹೇಗೆ ಮಾಡುತ್ತದೆ ಎಂದು ನೀವು ಆಶ್ಚರ್ಯಪಡಬಹುದು. ನೀರಿಗೆ ಇಷ್ಟೊಂದು ಶಕ್ತಿ ಹೇಗೆ ಇದೆ? ಪ್ರಾಚೀನ ಕಾಲದಲ್ಲಿ ಋಷಿಗಳು ತಮ್ಮ ಹಿಡಿದಿದ್ದ ಕಮಂಡಲು, ನೀರಿನ ಪಾತ್ರೆ ದಿಂದ ನೀರನ್ನು ತೆಗೆದುಕೊಂಡು ಅದನ್ನು ಯಾರೊಬ್ಬರ ಮೇಲೆ ಸಿಂಪಡಿಸುತ್ತಿದ್ದರು ಎಂದು ನೀವು ಚಲನಚಿತ್ರಗಳಲ್ಲಿ ನೋಡಿರಬಹುದು. ಅವರು ಕಲ್ಲಿನಂತೆ ಆಗು ಎಂದು ಶಾಪ ಹಾಕುತ್ತಿದ್ದರು ಮತ್ತು ತಕ್ಷಣ ಅವರು ಕಲ್ಲಾಗಿ ಬದಲಾಗುತ್ತಿದ್ದರು. ಆ ನೀರು ಎಷ್ಟು ಶಕ್ತಿಯನ್ನು ಹೊಂದಿದೆ! ಆದ್ದರಿಂದ ನೀರಿನ ಮುಂದೆ ಕುಳಿತು ಸಕಾರಾತ್ಮಕ ವಿಷಯಗಳನ್ನು ಮಾತ್ರ ಕೇಳಿಕೊಳ್ಳಿ. ಅಧ್ಯಯನ ಮಾಡುತ್ತಿರುವ ವಿದ್ಯಾರ್ಥಿಗಳು ಉತ್ತಮ ಶೈಕ್ಷಣಿಕ ಸಾಧನೆಗಾಗಿ ಪ್ರಾರ್ಥಿಸಬಹುದು ಮತ್ತು ಅವರು ಚೆನ್ನಾಗಿ ಅಧ್ಯಯನ ಮಾಡುತ್ತಾರೆ. ಅವರ ಸ್ಮರಣ ಶಕ್ತಿ ಹೆಚ್ಚಾಗುತ್ತದೆ ಮತ್ತು ಅವರು ಅಧ್ಯಯನ ಮಾಡುವುದನ್ನು ಅವರ ಮನಸ್ಸಿನಲ್ಲಿ ಉಳಿಸಿಕೊಳ್ಳಲಾಗುತ್ತದೆ. ಅವರು ಉತ್ತಮ ಅಂಕಗಳನ್ನು ಗಳಿಸಬಹುದು. ಓದು ಮುಗಿಸಿದವರು ಉದ್ಯೋಗಕ್ಕಾಗಿ ಪ್ರಾರ್ಥಿಸಬಹುದು. ಉದ್ಯೋಗ ಬಯಸುವವರು ಹೆಚ್ಚಿನ ಸಂಬಳದೊಂದಿಗೆ ಉತ್ತಮ ಉದ್ಯೋಗಕ್ಕಾಗಿ ಪ್ರಾರ್ಥಿಸಬಹುದು. ಈಗಾಗಲೇ ಉದ್ಯೋಗದಲ್ಲಿರುವವರು ಉತ್ತಮ ಸಂಬಳ ಹೆಚ್ಚಳ ಮತ್ತು ಬಡ್ತಿಗಾಗಿ ಪ್ರಾರ್ಥಿಸಬಹುದು. ತಮ್ಮ ಸಹೋದ್ಯೋಗಿಗಳು ಮತ್ತು ಮೇಲಧಿಕಾರಿಗಳು ತಮ್ಮನ್ನು ಗೌರವಿಸಲಿ ಮತ್ತು ಅವರಿಗೆ ಪ್ರಾಮುಖ್ಯತೆ ನೀಡಲಿ ಎಂದು ಅವರು ಪ್ರಾರ್ಥಿಸಬಹುದು. ವ್ಯಾಪಾರ ಮಾಲೀಕರು ಉತ್ತಮ ಲಾಭಕ್ಕಾಗಿ ಮತ್ತು ತಮ್ಮ ವ್ಯವಹಾರವು ಮುಂದಿನ ಹಂತವನ್ನು ತಲುಪಲಿ ಎಂದು ಪ್ರಾರ್ಥಿಸಬಹುದು.
ಈ ನೀರು ನಿಮ್ಮ ಬೆಳವಣಿಗೆಗೆ ಅಗತ್ಯವಾದ ವಿಚಾರಗಳನ್ನು ನಿಮಗೆ ಒದಗಿಸುತ್ತದೆ, ನೀವು ಅನೇಕ ಹೊಸ ಗ್ರಾಹಕರನ್ನು ಆಕರ್ಷಿಸಲು ಸಹಾಯ ಮಾಡುತ್ತದೆ ಮತ್ತು ಆ ಮೂಲಕ ನೀವು ಗಮನಾರ್ಹ ಲಾಭಗಳನ್ನು ಗಳಿಸಲು ಅನುವು ಮಾಡಿಕೊಡುತ್ತದೆ. ಹಲವು ವರ್ಷಗಳಿಂದ ಮದುವೆಗಾಗಿ ಕಾಯುತ್ತಿರುವವರು ತಾವು ಇಷ್ಟಪಡುವ ವ್ಯಕ್ತಿಯೊಂದಿಗೆ ಉತ್ತಮ ದಾಂಪತ್ಯಕ್ಕಾಗಿ ಪ್ರಾರ್ಥಿಸಬಹುದು. ದೀರ್ಘಕಾಲದಿಂದಲೂ ಮದುವೆಯಾಗಿದ್ದರೂ ಮಕ್ಕಳಿಲ್ಲದವರು, ನಮ್ಮ ಕುಟುಂಬಕ್ಕೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡುವ ಪ್ರಕಾಶಮಾನವಾದ, ಪ್ರತಿಭಾನ್ವಿತ ಮಗುವನ್ನು ಕೊಡು ಮತ್ತು ಆ ಮಗುವನ್ನು ಚೆನ್ನಾಗಿ ಬೆಳೆಸಲು ದೇವರು ನನಗೆ ಸಹಾಯ ಮಾಡಲಿ ಎಂದು ಪ್ರಾರ್ಥಿಸಬಹುದು. ನೀವು ಬಯಸುವ ಎಲ್ಲವನ್ನೂ ಕೇಳಿ: ಉತ್ತಮ ಆರೋಗ್ಯ, ನಿಮ್ಮ ಸಂಗಾತಿಯೊಂದಿಗೆ ಸಂತೋಷ ಮತ್ತು ಸಂತೋಷದಾಯಕ ಸಂಬಂಧ, ಮನೆ, ಭೂಮಿ, ಆಸ್ತಿ, ವಾಹನಗಳ ಮಾಲೀಕತ್ವ ಮತ್ತು ಚಿನ್ನ, ಬೆಲೆಬಾಳುವ ವಸ್ತುಗಳು, ಬಟ್ಟೆ ಮತ್ತು ಆಭರಣಗಳನ್ನು ಸಂಪಾದಿಸುವುದು. ನಿಮಗೆ ಬೇಕಾದುದನ್ನು ಕೇಳಿ, ಆ ನೀರು ನಿಮಗೆ ಅದನ್ನು ನೀಡುತ್ತದೆ. ಸಕಾರಾತ್ಮಕ ಮನಸ್ಥಿತಿಯೊಂದಿಗೆ ಕೇಳಿ. ಕೇಳುವಾಗ ನಾನು ಅನುತ್ತೀರ್ಣನಾಗಬಾರದು, ಕಡಿಮೆ ಅಂಕಗಳನ್ನು ಪಡೆಯಬಾರದು ಎಂದು ಹೇಳುವ ಬದಲು ನಾನು ಉತ್ತೀರ್ಣನಾಗಲು ಬಯಸುತ್ತೇನೆ ಎಂದು ಪ್ರಾರ್ಥಿಸಬೇಕು. ನಕಾರಾತ್ಮಕವಾಗಿ ಕೇಳಿದರೆ ನಿಮಗೆ ಕಡಿಮೆ ಅಂಕಗಳು ಬರಬಹುದು ಅಥವಾ ಅನುತ್ತೀರ್ಣರಾಗಬಹುದು. ಆದ್ದರಿಂದ ನಿಮಗೆ ಬೇಕಾದುದನ್ನು ಸಕಾರಾತ್ಮಕ ರೀತಿಯಲ್ಲಿ ಕೇಳಿ. ನೀವು ಕೇಳಿದ್ದನ್ನೇ ನೀವು ನಿಖರವಾಗಿ ಸ್ವೀಕರಿಸುತ್ತೀರಿ. ನೀವು ಬಳಸುವ ಪದಗಳು ಬಹಳ ಮುಖ್ಯ. ಆಳವಾದ ಭಾವನೆಯಿಂದ ಕೇಳಿ. ನೀವು ಅದನ್ನು ಸ್ವೀಕರಿಸುತ್ತೀರಿ ಎಂದು ನಂಬಿರಿ, ನೀವು ಅದನ್ನು ಈಗಾಗಲೇ ಸ್ವೀಕರಿಸಿದ್ದೀರಿ ಎಂದು ಊಹಿಸಿ ಮತ್ತು ಸ್ವಯಂ ಮಾತನಾಡುವುದನ್ನು ಅಭ್ಯಾಸ ಮಾಡಿ. ನೀವು ಖಂಡಿತವಾಗಿಯೂ ಅದನ್ನು ಪಡೆಯುತ್ತೀರಿ. ನಿಮ್ಮ ದೇಹವು ತುಂಬಾ ಆರೋಗ್ಯಕರವಾಗಿದೆ. ನೀವು ಸೂಪರ್ವುಮನ್ ಎಂದು ಭಾವಿಸಿ. ನಿಮಗೆ ಒಳ್ಳೆಯ ಕೆಲಸವಿದೆ, ಹೆಚ್ಚಿನ ಸಂಬಳ ಗಳಿಸುತ್ತೀರಿ, ದೊಡ್ಡ ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಕಾರು ಮತ್ತು ಮನೆಯೊಂದಿಗೆ ಆರಾಮವಾಗಿ ಬದುಕುತ್ತೀರಿ ಮತ್ತು ನಿಮ್ಮ ಸಂಗಾತಿ ಮತ್ತು ಮಕ್ಕಳೊಂದಿಗೆ ಸಂತೋಷವಾಗಿದ್ದೀರಿ ಎಂದು ಭಾವಿಸಿ. ನಿಮಗೆ ಅದು ಖಂಡಿತವಾಗಿಯೂ ಸಿಗುತ್ತದೆ. ತಿಂಗಳ ಕೊನೆಯಲ್ಲಿ 1 ಲಕ್ಷ ಅಥವಾ 2 ಲಕ್ಷ ಸಂಬಳ ಜಮಾ ಆಗಿದೆ ಎಂದು ಹೇಳುವ ಸಂದೇಶವನ್ನು ನಿಮ್ಮ ಫೋನ್ನಲ್ಲಿ ಸ್ವೀಕರಿಸುತ್ತೀರಿ ಎಂದು ಕಲ್ಪಿಸಿಕೊಳ್ಳಿ. ನಿಮ್ಮ ಕುಟುಂಬದೊಂದಿಗೆ ಸುಂದರವಾದ ಕಾರಿನಲ್ಲಿ, ಸುಂದರವಾದ ರಸ್ತೆಯಲ್ಲಿ ಚಾಲನೆ ಮಾಡುತ್ತಾ ಸಂತೋಷದಿಂದ ಪ್ರಯಾಣಿಸುವುದನ್ನು ಕಲ್ಪಿಸಿಕೊಳ್ಳಿ. ನಿಮ್ಮ ವ್ಯವಹಾರವು ಅಭಿವೃದ್ಧಿ ಹೊಂದುತ್ತಿದೆ ಎಂದು ಕಲ್ಪಿಸಿಕೊಳ್ಳಿ. ನಿಮ್ಮ ಕೆಳಗೆ 100 ಜನರು ಕೆಲಸ ಮಾಡುತ್ತಿದ್ದಾರೆ ಮತ್ತು ನೀವು ಅವರೆಲ್ಲರಿಗೂ ಅವರ ಸಂಬಳವನ್ನು ನೀಡುತ್ತಿದ್ದೀರಿ. ಎಲ್ಲರೂ ನಮ್ಮ ಮಾಲೀಕರು ಸೂಪರ್, ಅವರು ತುಂಬಾ ಒಳ್ಳೆಯ ವ್ಯಕ್ತಿ ಎಂದು ಹೇಳುವುದನ್ನು ಕಲ್ಪಿಸಿಕೊಳ್ಳಿ. ಈ ವಿಶ್ವವು 5 ಅಂಶಗಳನ್ನು ಸಕ್ರಿಯಗೊಳಿಸಿ ನಿಮಗೆ ಇದೆಲ್ಲವನ್ನೂ ನೀಡುತ್ತದೆ. ನೀವು 100 ಮಾರ್ಕ್ಸ್ ಗಳಿಸುವ ಗುರಿಯನ್ನು ಹೊಂದಿದ್ದರೆ ಮಾತ್ರ ನಿಮಗೆ ಕನಿಷ್ಠ 80 ಮಾರ್ಕ್ಸ್ ಸಿಗುತ್ತವೆ ಎಂದು ಅವರು ಹೇಗೆ ಹೇಳುತ್ತಾರೆಂದು ನಿಮಗೆ ತಿಳಿದಿದೆಯೇ? ನೀವು ಹೇಗಾದರೂ ಕೇಳುತ್ತಿರುವುದರಿಂದ ದೊಡ್ಡದನ್ನು ಕೇಳಿ. 1 ಕೋಟಿ ರೂಪಾಯಿಗಳನ್ನು ಕೇಳಿ, ನಿಮಗೆ ಕನಿಷ್ಠ 50 ಲಕ್ಷ ಅಥವಾ 10 ಲಕ್ಷಗಳು ಸಿಗುತ್ತವೆ. ನೀವು ನೀರು ಕುಡಿಯುವಾಗ ಅಥವಾ ಸ್ನಾನ ಮಾಡುವಾಗಲೆಲ್ಲ ನಿಮಗೆ ಬೇಕಾದುದನ್ನು ಕೇಳಿ. ಇದನ್ನು ಮಾಡಲು ಯಾವುದೇ ನಿರ್ದಿಷ್ಟ ಸಮಯ ಅಥವಾ ಸ್ಥಳವಿಲ್ಲ. ನೀರನ್ನು ನಿಮ್ಮ ಸ್ನೇಹಿತ ಎಂದು ಭಾವಿಸಿ ಮತ್ತು ಅದರೊಂದಿಗೆ ಮಾತನಾಡಲು ಪ್ರಾರಂಭಿಸಿ. ಅದು ಖಂಡಿತವಾಗಿಯೂ ನೀವು ಕೇಳುವುದನ್ನು ನೀಡುತ್ತದೆ. 5 ಅಂಶಗಳಲ್ಲಿ ಒಂದಾದ ನೀರು ನಿಮಗೆ ಬೇಕಾದುದನ್ನು ತಲುಪಿಸಲು ಇತರ ಅಂಶಗಳಾದ ಭೂಮಿ, ಗಾಳಿ, ಬೆಂಕಿ ಮತ್ತು ಈಥರ್ ಅನ್ನು ಆದೇಶಿಸುತ್ತದೆ. ಅದರ ಬಗ್ಗೆ ಯಾವುದೇ ಸಂದೇಹವಿಲ್ಲ. ಸಾಧ್ಯವಾದಷ್ಟು ನಿಮಗೆ ಸಹಾಯ ಮಾಡಿದ ಎಲ್ಲರಿಗೂ ಧನ್ಯವಾದಗಳು. ವೈಯಕ್ತಿಕವಾಗಿ ಅಥವಾ ಫೋನ್ ಮೂಲಕ ನಿಮ್ಮ ಕೃತಜ್ಞತೆಯನ್ನು ವ್ಯಕ್ತಪಡಿಸಿ. ನಿಮ್ಮನ್ನು ಏಳಿಗೆಗೆ ಸಹಾಯ ಮಾಡಿದವರೊಂದಿಗೆ ಹೆಚ್ಚು ಮಾತನಾಡಿ, ಏಕೆಂದರೆ ಈ ಕೃತಜ್ಞತೆಯ ಭಾವನೆಯೇ ವ್ಯಕ್ತಿಯನ್ನು ಯಶಸ್ಸಿನ ಮುಂದಿನ ಹಂತಕ್ಕೆ ಕೊಂಡೊಯ್ಯುತ್ತದೆ. ನೀವು ಕರ್ಕಾಟಕ ರಾಶಿಯವರಾಗಿದ್ದರೆ ಚಂದ್ರನಿಗೆ ಚಂದ್ರದೇವರು ಧನ್ಯವಾದ ಹೇಳಿ. ನೀವು ವೃಶ್ಚಿಕ ರಾಶಿಯವರಾಗಿದ್ದರೆ ಮಂಗಳನಿಗೆ ಮಂಗಳ ದೇವರು ಧನ್ಯವಾದ ಹೇಳಿ ಮತ್ತು ನೀವು ಮೀನ ರಾಶಿಯವರಾಗಿದ್ದರೆ ಗುರುವಿಗೆ ಗುರು ಧನ್ಯವಾದ ಹೇಳಿ. ನೀವು ತಿನ್ನುವ ಮೊದಲು ಕನಿಷ್ಠ ಧನ್ಯವಾದ ಹೇಳಿ. ನೀವು ಅವರ ಪ್ರಭಾವದಲ್ಲಿದ್ದೀರಿ. ನೀವು ಅವರ ನಿಯಂತ್ರಣದಲ್ಲಿದ್ದೀರಿ. ಈ ಪೂಜೆಯನ್ನು ಮಾಡುವಾಗ ಸಾಧ್ಯವಾದಷ್ಟು ನಕಾರಾತ್ಮಕ ಪದಗಳನ್ನು ಬಳಸುವುದನ್ನು ತಪ್ಪಿಸಿ. ಅಂದರೆ ಸಮಸ್ಯೆ, ಜಗಳ, ಕೋಪದಂತಹ ಪದಗಳನ್ನು ಎಂದಿಗೂ ಬಳಸಬೇಡಿ. ನಾನು ಇದನ್ನು ಸ್ವತಃ ನೋಡಿದ್ದೇನೆ. ನಾನು ಕೆಲಸ ಮಾಡುತ್ತಿದ್ದಾಗ ನನ್ನ ಕಚೇರಿಯಲ್ಲಿ ಒಬ್ಬ ಮ್ಯಾನೇಜರ್ ಇದ್ದರು. ಅವರು ಸಾಕಷ್ಟು ಶ್ರೀಮಂತರಾಗಿದ್ದರು. ಅವರು ಆಗಾಗ್ಗೆ ನೋ ಪ್ರಾಬ್ಲಮ್, ನೋ ಇಶ್ಯೂ, ಸಮಸ್ಯೆಗಳಿಲ್ಲ ಎಂದು ಹೇಳುತ್ತಿದ್ದರು. ಆದರೆ ಕೆಲವೊಮ್ಮೆ ಅವರು ಹಲವು ಸಮಸ್ಯೆಗಳಿವೆ, ತುಂಬಾ ತೊಂದರೆಗಳಿವೆ, ಹಿರಿಯ ವ್ಯವಸ್ಥಾಪಕರು ತಮ್ಮನ್ನು ಹಿಂಸಿಸುತ್ತಿದ್ದಾರೆ ಎಂದು ಅವರು ಹೇಳುತ್ತಲೇ ಇದ್ದುದರಿಂದ ಅವರ ಕೆಲಸ ಮತ್ತು ವೈಯಕ್ತಿಕ ಜೀವನದಲ್ಲಿ ಅವರಿಗೆ ನಿಜವಾಗಿಯೂ ಮನಸ್ಸಿನ ಶಾಂತಿ ಇರಲಿಲ್ಲ. ನಾನು ನಿಮಗೆ ಗಂಭೀರವಾಗಿ ಹೇಳುತ್ತಿದ್ದೇನೆ, ಪ್ರಾಯೋಗಿಕವಾಗಿ ಅನೇಕ ಜನರು ಈ ರೀತಿ ನಿರಂತರವಾಗಿ ನಕಾರಾತ್ಮಕವಾಗಿ ಮಾತನಾಡುವ ಮೂಲಕ ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳುವುದನ್ನು ನಾನು ನೋಡಿದ್ದೇನೆ. ಅದಕ್ಕಾಗಿಯೇ ನೀವು ಏನನ್ನಾದರೂ ಹೇಳಲು ಹೋದರೆ ಅಥವಾ ನೀವು ಏನನ್ನಾದರೂ ತಪ್ಪಿಸಲು ಬಯಸಿದರೆ ನೀವು ಅದನ್ನು ವ್ಯಕ್ತಪಡಿಸುವಾಗ ಸಕಾರಾತ್ಮಕ ಪದಗಳನ್ನು ಬಳಸಿ.
ಉದಾಹರಣೆಗೆ, ನನ್ನ ಗಂಡ ನನ್ನ ಜೊತೆ ಜಗಳವಾಡಬಾರದು, ಬಹಳ ದಿನಗಳಿಂದ ನನ್ನನ್ನು ಕಾಡುತ್ತಿರುವ ಕಾಯಿಲೆ ಗುಣವಾಗಬೇಕು, ನಾನು ವಾಹನ ಚಲಾಯಿಸುವಾಗ ಅಪಘಾತಕ್ಕೀಡಾಗಬಾರದು, ನನ್ನ ವ್ಯವಹಾರಕ್ಕೆ ಯಾವುದೇ ನಷ್ಟವಾಗಬಾರದು ಮತ್ತು ಯಾರೂ ನನಗೆ ಮೋಸ ಮಾಡಬಾರದು ಎಂದು ಯೋಚಿಸುವ ಬದಲು, ಗಂಡ ಮತ್ತು ಹೆಂಡತಿ ಪರಸ್ಪರ ಪ್ರೀತಿ, ವಾತ್ಸಲ್ಯ ಮತ್ತು ಪ್ರಣಯದಿಂದ ಇರಬೇಕು ಎಂದು ಯೋಚಿಸಬೇಕು. ಆದ್ದರಿಂದ, ನೀವು ಬಯಸಿದ್ದನ್ನು ಪಡೆಯಬಹುದು ಎಂಬ ಕಲ್ಪನೆಯನ್ನು ಬಳಸಿಕೊಂಡು ಶ್ರದ್ಧೆಯಿಂದ ಮತ್ತು ಪೂರ್ಣ ಹೃದಯದಿಂದ ಕೆಲಸ ಮಾಡಲು ಪ್ರಾರಂಭಿಸಿ. ಯಶಸ್ಸು ಖಂಡಿತವಾಗಿಯೂ ಖಚಿತ. ಇದು ಸಂಶೋಧನೆಯ ಮೂಲಕ ವೈಜ್ಞಾನಿಕವಾಗಿ ಸಾಬೀತಾಗಿದೆ. ನಾನು ಮೊದಲೇ ಹೇಳಿದಂತೆ, ನಿಮಗೆ ಬೇಕಾದುದನ್ನು ನೀರಿನಿಂದ ಕೇಳಿ, ಅದು ನಿಮಗೆ ನೀಡುವ ಐಡಿಯಾಸ್ ಫಾಲೋ, ಮತ್ತು ನೀವು ಕೇಳಿದ್ದನ್ನು ನೀವು ಪಡೆಯುತ್ತಿರುವಂತೆ ಕಲ್ಪಿಸಿಕೊಳ್ಳಿ. ನೀವು ಒಂದು ಕಾರು, ಬಂಗಲೆ, ಒಳ್ಳೆಯ ಕೆಲಸ, ಕೋಟಿಗಟ್ಟಲೆ ಹಣ ಪಡೆದಿದ್ದೀರಿ ಮತ್ತು ನಿಮ್ಮ ಸಂಗಾತಿ ಮತ್ತು ಮಕ್ಕಳೊಂದಿಗೆ ನೀವು ಸಂತೋಷದಿಂದ ಮತ್ತು ಸಮೃದ್ಧವಾಗಿ ಬದುಕುತ್ತಿದ್ದೀರಿ ಎಂದು ಕಲ್ಪಿಸಿಕೊಳ್ಳಿ. ನೀವು ಬಯಸುವ ಎಲ್ಲವನ್ನೂ ಕಲ್ಪಿಸಿಕೊಳ್ಳಿ. ಅದರ ಬಗ್ಗೆ ಯೋಚಿಸಲು ಪ್ರಾರಂಭಿಸಿ. ಅದರ ಕಡೆಗೆ ಕೆಲಸ ಮಾಡಿ. ಪಾಸಿಟಿವ್ ಸೆಲ್ಫ್ ಟಾಕ್ ಅಭ್ಯಾಸ ಮಾಡಿ. ನೀವು ಖಂಡಿತವಾಗಿಯೂ ಅದನ್ನು ಸಾಧಿಸುವಿರಿ. ನಾನು ಹೆಸರನ್ನು ಉಲ್ಲೇಖಿಸಲು ಬಯಸುವುದಿಲ್ಲ, ಆದರೆ ಒಬ್ಬ ಪ್ರಸಿದ್ಧ ಕ್ರಿಕೆಟ್ ಆಟಗಾರನು ಪ್ರತಿ ರಾತ್ರಿ ಖಾಲಿ ಮೈದಾನಕ್ಕೆ ಹೋಗಿ ಯಾರಾದರೂ ಅವನಿಗೆ ಬೌಲಿಂಗ್ ಮಾಡುವುದನ್ನು ಊಹಿಸಿಕೊಳ್ಳುತ್ತಿದ್ದನು. ಅವನು ಬ್ಯಾಟ್ ಮಾಡುತ್ತಿದ್ದನು ಮತ್ತು ಬೌಲ್ ಮಾಡದ ಚೆಂಡುಗಳಿಗೂ ಸಹ ಅವನು ಹೇ 4 ಮತ್ತು ಹೇ 6 ಎಂದು ಹೇಳುತ್ತಿದ್ದನು. ಅವನು 50, 100, 200, 300 ರನ್ಗಳನ್ನು ಘೋಷಿಸಿ ನಾಟ್ ಔಟ್ ಬ್ಯಾಟ್ಸ್ಮನ್ ಆಗಿ ಮೈದಾನದಿಂದ ಹೊರನಡೆಯುತ್ತಿದ್ದನು. ಇದು ಪಾಸಿಟಿವ್ ಸೆಲ್ಫ್ ಟಾಕ್. ಅದು ನಂಬಿಕೆ. ಅವರು ತಮ್ಮ ಕ್ರಿಕೆಟ್ ವೃತ್ತಿಜೀವನ ಹೀಗಿರಬೇಕು ಎಂದು ನಂಬಿದ್ದರು ಮತ್ತು ಅವರು ನಿಖರವಾಗಿ ಅವರು ಊಹಿಸಿದ್ದನ್ನು ಸಾಧಿಸಿದರು. ನೀವು ಸಹ ನಿಮ್ಮ ಜೀವನದಲ್ಲಿ ನೀವು ಏನು ಬಯಸುತ್ತೀರೋ ಅದನ್ನು ಕೇಳಿ, ನಿಮಗೆ ಸಂತೋಷವನ್ನು ನೀಡುವ ಯಾವುದನ್ನಾದರೂ ಕೇಳಿ ಮತ್ತು ನೀವು ಖಂಡಿತವಾಗಿಯೂ ಅದನ್ನು ಪಡೆಯುತ್ತೀರಿ. ನಾನು ಮೊದಲೇ ಹೇಳಿದಂತೆ, ನೀರಿಗೆ ಜೀವವಿದೆ. ನೀರು ಕೇಳಬಹುದು ಮತ್ತು ಅದು ನೀವು ಹೇಳಿದ್ದಕ್ಕೆ ಪ್ರತಿಕ್ರಿಯಿಸುತ್ತದೆ. ನಾನು ಶೀಘ್ರದಲ್ಲೇ ಇದರ ಬಗ್ಗೆ ವಿಡಿಯೋವನ್ನು ಅಪ್ಲೋಡ್ ಮಾಡುತ್ತೇನೆ. ನಮ್ಮ ಚಾನಲ್ ಅನ್ನು ಅನುಸರಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ತುಂಬಾ ಇಷ್ಟವಾದರೆ ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರೊಂದಿಗೆ ಶೇರ್ ಮಾಡಿ. ನಮ್ಮದು ಕೇವಲ ಜ್ಯೋತಿಷ್ಯ ಕೇಂದ್ರವಲ್ಲ. ನಾವು ದೇಶದ ಜನರ ಅನುಕೂಲಕ್ಕಾಗಿ ವಿಜ್ಞಾನ, ದೇವರು ಮತ್ತು ಜ್ಯೋತಿಷ್ಯವನ್ನು ಒಟ್ಟುಗೂಡಿಸಿ ಸಾಕಷ್ಟು ಸಂಶೋಧನೆಗಳನ್ನು ಮಾಡುತ್ತಿದ್ದೇವೆ. ಇದನ್ನೆಲ್ಲ ಪಡೆಯಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ, ನಿಮ್ಮ ರಾಶಿಚಕ್ರ ಚಿಹ್ನೆಗೆ ಎಲ್ಲವೂ ಚೆನ್ನಾಗಿ ನಡೆಯುತ್ತದೆ. ಮಾನಸಿಕ ಸಮೃದ್ಧಿ, ದೈಹಿಕ ಆರೋಗ್ಯ ಮತ್ತು ಆರ್ಥಿಕ ಪ್ರಗತಿ ಸೇರಿದಂತೆ ನೀವು ಕೇಳಿದ ಎಲ್ಲವನ್ನೂ ದೇವರು ನಿಮಗೆ ನೀಡಲಿ ಎಂದು ಪ್ರಾರ್ಥಿಸುತ್ತಾ ಈ ಪೋಸ್ಟ್ ಅನ್ನು ಕೊನೆಗೊಳಿಸುತ್ತೇನೆ. ಸಮೃದ್ಧವಾಗಿ ಬದುಕು. ಧನ್ಯವಾದಗಳು. ನಮಸ್ಕಾರ.